ನೀಲಿ ನನ್ನ ರೆಟ್ಟೆ ಹಿಡಿದು ತೋಳನ್ನು ಮೇಲ್ ಮಾಡಿದ್ಲು. ಸೂಜಿ ನನ್ನ ತೋಳ್ನೊಳಗೆ ಬಂದಾಗ ನಾನು ಸಣ್ಣಗೆ ಚೀರಿದೆ. ಅಲ್ಲಿಂದ ನನ್ನನ್ನು ಸೂಪರಿಡೆಂಟ್ ಸಾಹೇಬ್ರ ಬಳಿಗೆ ಕರೆದುಕೊಂಡು ಹೋದರು. ಸಾಹೇಬರು ತಮ್ಮ ಮುಂದಿನ ಫೈಲು ರಿಜಿಸ್ಟರ್ಗಳ ರಾಶಿಯಿಂದ ಒಂದೊಂದನ್ನೇ ತೆಗೆದು ಸಹಿ ಮಾಡ್ತಿದ್ರು. ಸಾಹೇಬರಿಗೆ ಸುಮಾರು 40 ವರ್ಷಗಳಾಗಿದ್ದವು. ಅವ್ರ ತಲೆಗೂದಲು ಅರ್ಧಕ್ಕಿಂತಲೂ ಹೆಚ್ಚು ನೆರೆದಿತ್ತು. ಕಣ್ಣಿಗೆ ದಪ್ಪ ಕಟ್ಟಿನ ಕಪ್ಪು ಗಾಜಿನ ಕನ್ನಡಕದ ಹಾಕಿ ಬಾಯಲ್ಲಿ ಸಿಗಾರನ್ನು ಕಚ್ಚಿದ್ರು. ಬಿಳಿಯ ಶರಾಯಿ ನೀಲಿ ಉಲ್ಲನ್ ಕೋಟು ಹಾಕಿ ಕೈಲಿ ತುಂಡು ಕೋಲೊಂದನ್ನು ಹಿಡಿದಿದ್ರು. ಅವರ ತಲೆಯ ಮೇಲೆ ವಿದ್ಯುತ್ತಿನ ಬೀಸಣಿಗೆ ಗಿರಿಗಿರನೆ ತಿರುಗ್ತಿತ್ತು. ಸಾಹೇಬರ ಹಿಂಭಾಗದ ಗೋಡೆಯ ಮೇಲಿದ್ದ ಗಡಿಯಾರ 10 ಗಂಟೆಯನ್ನು ತೋರಿಸ್ತಿತ್ತು. ಆರ್ಡರ್ಲಿ ಭಯ ಭಕ್ತಿಯಿಂದ ಡಾಕ್ಟರ್ ಸರ್ಟಿಫಿಕೇಟು ವಾರೆಂಟು ಎಲ್ಲನೂ ಸಾಹೇಬರು ಮುಂದಿರಿಸಿ ನನ್ನ ಕಡೆ ತಿರುಗಿ ಕಟ್ಕಟೆಯಲ್ಲಿ ನಿಲ್ಲು ಎಂದು ಅಪ್ಪಣೆ ಮಾಡ್ದ. ಸಾಹೇಬರು ತಮ್ಮೆದುರುಗಿದ್ದ ಕಾಗದಗಳಿಗೆ ಸಹಿ ಹಾಕಿ ಕೇಳಿದ್ರು. 5 ವರ್ಷ ಶಿಕ್ಷೆ ಹಾಕಿದ್ದಕ್ಕೆ ನೀನು ಮಾಡಿದ ತಪ್ಪೇನು? ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ ನನಗೆ ಬೇಸರ ಬಂದಿತ್ತು. ಆದರೆ ನನ್ನ ಬೇಸರ ಕೇಳುವವರು ಯಾರು? ಕೊಲೆ ಅಪಾದಕ್ಕೆ ಮಗುದು ಅದೇನು ಪುಟ್ಟ ತಪ್ಪಲ್ಲ. ಹೌದು, ನನ್ನ ಮಗುನ ಕೊಂದಿದ್ದ ತಪ್ಪು. ದೇಶದ ನಾಯಕರು ಯುದ್ಧದ ಹೆಸರಿನಲ್ಲಿ ಸಾವಿರಾರು ಜನರನ್ನು ಕೊಲ್ಲೋದು ತಪ್ಪಲ್ಲ. ಹೆಂಗಸರು ಮಕ್ಕಳ ಮೇಲೆ ಬಾಂಬಿನ ಒಳಗೆಯುವುದು ತಪ್ಪಲ್ಲ. ಶ್ರೀಮಂತರು ಬಡವರ ರಕ್ತ ಹೀರಿ ಅವರನ್ನು ಅಂಗುಲವಾಗಿ ಬಡತನದ ಪ್ರವಾಹದಲ್ಲಿ ಮುಳುಗಿಸಿ ಸಾಯಿಸುವುದು ತಪ್ಪಲ್ಲ. ಆದರೆ ನಾನು ಜನ್ಮವಿತ್ತ ನನ್ನ ಮಗುವನ್ನು, ನನ್ನ ದೇಹದ ಒಂದು ಸಜೀವ ಭಾಗವನ್ನು ನನಗಾಗಿ, ಮಗುವಿಗಾಗಿ ನಿರ್ಮೂಲ ಮಾಡಿದರೆ ಅದು ಕೊಲೆ, ಖೂನಿ, ತಪ್ಪು. ಸಾಹೇಬರ ಪ್ರಶ್ನೆಗೆ ಉತ್ತರ ಕೊಡು, ಆರ್ಡರ್ಲಿ ಗರ್ಜಿಸಿದ. ಏನು? ನಾನು ತಬ್ಬಿಬ್ಬಾಗಿ ಕೇಳಿದೆ. ನಿಂಗೆ ಅಪ್ಪ ಇದ್ದಾರೆಯೇ? ಅವ್ರಿಗೆ ನೀನು ಜೈಲಿಗೆ ಬಂದಿರೋದು ಗೊತ್ತಿಲ್ವೇ? ಇಲ್ಲ. ಜೈಲಿನಲ್ಲಿ ಮೊಂಡತನ, ಹಠ, ಮೂರ್ಖತನ ಮಾಡಬೇಡ. ಹೇಳಿದಾಗೆ ಕೇಳಿಕೊಂಡು ಒಳ್ಳೆಯವಳಾಗಿದ್ದರೆ ಶಿಕ್ಷೆ ಕಡಿಮೆ ಮಾಡಿಸ್ತೀನಿ, ತಿಳಿತಾ? ಹೋಗು ಎಂದು ಸಾಹೇಬರು ಹೇಳಿ ಸಿಗಾರನ್ನು ಮತ್ತೆ ಬಾಯಲ್ಲಿ ಕಚ್ಕೊಂಡ್ರು. ನಾನು ನೀಲಿಯನ್ನು ಹಿಂಬಾಲಿಸಿದೆ. ನಾನು ಮತ್ತೆ ಮಹಿಳಾ ಕೈದಿಗಳಿಂದಿರಿಸಿದ್ದ ಕಾಂಪೌಂಡ್ನೊಳಗಡೆ ಬಂದೆ. ಮೇರಿಯಮ್ಮ, ರಾಮಿ, ಕನಕ, ಸೇತು ಗಿಡಗಳಿಗೆ ನೀರು ಹಾಕ್ತಿದ್ರು. ಅವರ ಗುಂಪಿನಲ್ಲಿ ಚಾಡಿ ಕೇಳಿಸ್ತಿರ್ಲಿಲ್ಲ. ಚೌಡಿ ಕಾಣಲಿಲ್ಲ. ಅವಳ ಹೊಟ್ಟೆ ನೋವಂತೂ ಕೆಲಸದಿಂದ ರಜಾ. ನೀಲಿ ಹೇಳಿದ್ಲು. ಬಾಳೆ ಗಿಡಗಳಿಗೆ ನೀರು ಹಾಕ್ತಿದ್ದ ರಾಮಿ ನೀರು ಹಾಕೋದನ್ನು ನಿಲ್ಲಿಸಿ ನನ್ನನ್ನು ದೂರುಗುಟ್ಕೊಂಡು ನೋಡಿ ಮೇರಿಯಮ್ಮನ ಕಿವಿಯಲ್ಲೇನೋ ಪಿಸ್ಕೊಟ್ಟಿದ್ಲು. ಸತೀ ಶಿರೋಮಣಿ ಎಂದು ಮೇರಿಯಮ್ಮ ನನ್ನ ಕಡೆ ನೋಡಿ ನಕ್ಕಳು. 5 ವರ್ಷ ಹೇಗಿರ್ತಾಳೆ ನೋಡೋಣ. ಇನ್ನೂ ನೆನ್ನೆ ತಾನೇ ಬಂದಿದ್ದಾಳೆ. ಅಷ್ಟೊಂದು ಹಸುವಾಗಿಲ್ಲ ಅಂತ ಕಾಣುತ್ತೆ. ರಾಮಿ ಮೇರಿಯಮ್ಮನನ್ನು ತಿವಿದು ಹೇಳಿದ್ಲು. ನನಗೆ ಅವ್ರ ಮಾತುಗಳು ಕೇಳಿಸ್ಲಿಲ್ಲವೆಂಬಂತೆ ನಟಿಸಿದೆ. ಬಿಂದಿಗೆಯೊಂದನ್ನು ಕಂಕುಳಿಗೇರಿಸಿ ನೀರು ಹಿಡಿಯಲು ನಲ್ಲಿ ಬಳಿ ಹೋದೆ. ಕಾಂಪೌಂಡ್ನಲ್ಲಿದ್ದ ಗಿಡಗಳಿಗೆಲ್ಲ ನೀರೆರೆದಾಯಿತು. ರಾಮಿ, ಮೇರಿಯಮ್ಮ ಒಂದು ಮೂಲೆಯಲ್ಲಿ ಜೊತೆಯಾಗಿ ಕುಳಿತರು. ನಾನು ವಲ್ಲಿಯನ್ನು ಅನುಸರಿಸಿ ಕೇಳಿದೆ, ಅದಕ್ಕೆ ಅವರಿಬ್ಬರು ಹಾಗಾಡ್ತಾರೆ? ಕೊಬ್ಬು ಜಾಸ್ತಿ ಆಗಿದೆ. 4 ದಿನದ ಕೆಳಗಡೆ ಸಣ್ಣ ಹುಡುಗಿಯೊಂದು ಜೈಲಿಗೆ ಬಂದಿತ್ತು. ಸಣ್ಣ ಹುಡುಗಿ ಅಂದರೆ ಸುಮಾರು 15 ವರ್ಷನಿರ್ಬೋದು. ಯಾರದ್ದೋ ಮನೆ ಹಿತ್ತಿನಲ್ಲಿದ್ದ ಕೊಡ ಬಕೀಟು ಕದಿಯುವಾಗ ಸಿಕ್ಕೊಂಡ್ತಂತೆ. ಅದಕ್ಕೆ 2 ದಿನ ಸಜಾ ಹಾಕಿದ್ರು. ಹುಡುಗಿ ಲಕ್ಷಣವಾಗಿ ಬೆಳ್ಳಗಿತ್ತು. ಆ ಹುಡುಗಿ ಬಂದ ದಿನ ರಾಮಿ, ಮೇರಿಯನ್ನ ಇಬ್ಬರು ನನಗೆ ಬೇಕು ತನಗೆ ಬೇಕಂತ ನಾಯಿ ಬೆಕ್ಕಿನ ಹಾಗೆ ಹುಡುಗಿಗೋಸ್ಕರ, ಹೆಂಗಸರು ಹುಡುಗನಿಗೋಸ್ಕರ ಜಗಳ ಕಾಯುವ ಹುಡುಗಿಯರ ಹಾಗೆ. ನಾನು ಅಚ್ಚರಿಯಿಂದ ಕೇಳಿದೆ. ವಲ್ಲಿ ತಲೆದೂಗಿ ಹಾಗೇನ ಅಂತ ಇಟ್ಕೋ ಎಂದ್ಲು. ಇವ್ರು ಜಗಳ ಕಾಯುವಾಗ ಆ ಹುಡುಗಿ ಏನು ಮಾಡ್ತಿದ್ಲು? ಅವ್ರ ಜಗಳ ನೋಡಿ ನಗ್ತಾ ನಿಂತಿದ್ಲು. ಆಮೇಲೆ ಹತ್ರಕ್ಕೆ ಬಂದ ಇಬ್ಬರು ಮುಖಕ್ಕೆ ಉಗಿದು ತನ್ನ ಪಾಡಿಗೆ ತನ್ನ ಮಲ್ಕೊಂಡ್ಳು. ಕತೆ ಚೆನ್ನಾಗಿದೆ. ಕತೆ ಎಲ್ಲ ಇದು ನಿಜವಾಗಿಯೂ ನಡೆದಿದ್ದು. ಮೇರಿಯವರು ಯಾಕೆ ಬಂದಿದ್ದಾಳೆ? ಕಳ್ಳತನ ಮಾಡಿ ತಪ್ಪಿಗೆ ಬಂದಿದ್ದಾಳೆ. ಕಳ್ಳತನ ಮಾಡೋದ್ರಲ್ಲಿ ಯಾವ ಗಂಡಸ್ಗಳು ಕಡಿಮೆ ಇಲ್ಲ. ರಾತ್ರಿ ಹೊತ್ತು ನೀರಗಚ್ಚ ಹಾಕಿ ಸೀರೆ ಉಟ್ಕೊಂಡು ಗಂಡಸರಿಗಿಂತ ಹೆಚ್ಚಾಗಿ ಮನೆ ಮೇಲೆ ಹತ್ತಿ ಹೆಂಚು ತೆಗೆದು ಸೀರೆನ ತಲೆ ಕಟ್ಟಿ ಕೆಳಗಿಳಿದು ಕಳ್ಳತನ ಮಾಡಿದ್ಲಂತೆ. 1 ಸಲ ಸಿಕ್ಕೊಂಡ್ಲು. 6 ತಿಂಗಳು ಸಜಾ ಹಾಕಿದ್ದಾರೆ. ಅವಳು ಬಂದು ಎಷ್ಟು ದಿನವಾಯಿತು? 2 ತಿಂಗಳಾಯಿತು. ಕನಕ, ಸೇತು ಯಾಕೆ ಬಂದಿದ್ದಾರೆ? ವಲ್ಲಿ ಗಟ್ಟಿಯಾಗಿ ಕನಕಿ ಅಂದು ಕೂಗಿದ್ಲು. ಕನಕ ಕೈ ಬಳೆಗಳು ಸದ್ದಾಗುವಂತೆ ಓಡಿ ಬಂದ್ಲು. ಅವಳಿಗೆ ಸುಮಾರು 20 ವರ್ಷಗಳಿರ್ಬೋದು.
ಅವಳು 4 ಅಡಿಗಿಂತಲೂ ಹೆಚ್ಚಾಗಿ ಬೆಳೆದಿರಲಿಲ್ಲ. ದುಂಡು ದುಂಡಾದ ಕಾಲಿಗೆ ಬೆಳ್ಳಿಯ ಕಡಗವನ್ನು ಹಾಕಿಕೊಂಡಿದ್ಲು. ತಲೆಯಲ್ಲಿ ಏನು ಹೆಚ್ಚಾಗಿದ್ದರಿಂದ 2 ಕೈಗಳಿಂದಲೂ ತಲೆಯನ್ನು ಪರ್ಪರ್ನೆ ಕೆರೆದುಕೊಳ್ತಿದ್ಲು. ಅವಳ ಕಿರಿದಾದ ಕಣ್ಣುಗಳು ಚೂಟಿಯಿಂದ ಹೊರಳ್ತಿದ್ವು. ಕನಕ ತಲೆ ಕರೆದುಕೊಳ್ಳುತ್ತಿರೋದನ್ನು ನೋಡಿ ವಲ್ಲಿ, ಬಾ ಏನು ಕುಗ್ತೀನಿ ಎಂದ್ಲು. ದಟ್ಟವಾದ ಮೋಟುಗೂದಲಿನ ಹೆರಳನ್ನು ಬಿಚ್ಚಿ ಬಿಸಿಲಿಗೆ ಎದುರಾಗಿ ವಲ್ಲಿ ಮುಂದೆ ಕನಕ ಕೂತ್ಕೊಂಡ್ಳು. ವಲ್ಲಿ ಏನನ್ನ ಆರಿಸಿ ಉಗುರ ಮೇಲೆ ಕುಕ್ಕುತ್ತಾ, ಯಾವೂರೋ ಎಂದ್ಲು. ನಂಜನಗೂಡು. ಇಲ್ಲಿಗೆ ಯಾಕೆ ಬಂದಿದೀಯಾ? ನಮ್ಮ ತೋಟದ ಪಕ್ಕದ ತೋಟನೇ ನಂಜೇಗೌಡಂದು. ಅವನು ಮಗಳು ಕಾಳಿ ನಮ್ಮ ತೋಟದಿಂದ ಬಾಳೆಗೊನೆ ಕದೀತಿದ್ಲು. ಅದಕ್ಕೆ ನಾನು ಒಂದು ಸಲ ಕೋಪ ಮಾಡಿಕೊಂಡು ಅವಳ ಹಸೆನ ಕಾಲು ಮುರಿದು ಹಾಕಿದೆ. ವಲ್ಲಿ ತನ್ನ ಕೈಯಿಂದ ಕೂದಲನ್ನ ಜುಂಗಿಸಿ, ಥೂ ಮುದೇವಿ, ಪಾಪ ಹಸ ಏನು ಮಾಡ್ತು ನಿಂಗೆ ಅಂದ್ಲು. ಅವಳು ನಮ್ಮ ತ್ವಾಟದ ಗೊನೆ ಕದ್ದು ಕೋಪದಲ್ಲಿ ನನಗೆ ಆವೇಶ ಬಂದಂಗೆ ಆಗಿತ್ತು. ಅವ್ರ ಹಸ ಅಲ್ಲೇ ಮೇಯ್ತಿತ್ತು. ಸೌದೆ ತುಂಡು ತಗೊಂಡು ಅದ್ರ ಕಡೆಗೆ ಎಸ್ದೆ, ಕಾಲೇ ಮುರಿದೋಯ್ತು. ನನಗೆ 1 ತಿಂಗಳು ಸಜಾ. ಎಲ್ರಿಗಿಂತಲೂ ಹೆಚ್ಚು ಶಿಕ್ಷೆಗೆ ಗುರಿಯಾಗಿದ್ದವಳು ನಾನು. ನನ್ನಷ್ಟು ದೊಡ್ಡ ತಪ್ಪನ್ನು ಯಾರೂ ಮಾಡಿರಲಿಲ್ಲ. ಸೇತು ಎಲ್ರಿಗಿಂತಲೂ ಚಿಕ್ಕವಳು. ಅವಳಿಗೆ ಸುಮಾರು 10 ವರ್ಷಗಳಾಗಿದ್ವು. ಮಾಸಿದ ಚೀಟಿಯ ಲಂಗ, ಗುಂಡಿಗಳಿಲ್ಲದ ಮಾಸಿದ ಗೀರುಗೀರಿನ ಬನಿಯನ್ ಹಾಕಿಕೊಂಡಿದ್ಲು. ಕಿವಿಯಲ್ಲಿ 4 ಆಣೆಯ ಲೋಲಾಕು ತೂಗಾಡುತ್ತಿತ್ತು. ಕೈಗಳಲ್ಲಿ ಬಳೆಗಳಿರಲಿಲ್ಲ. ಸೇತುವಿನಿಂದ ಜೈಲು ನಮಗೆ ಸಜೀವವಾಗಿರುವಂತೆ ತೋರುತ್ತಿತ್ತು. ಅವಳು ಎಲ್ಲರಿಗಿಂತಲೂ ಚಿಕ್ಕವಳಾಗಿದ್ದರಿಂದ ಎಲ್ಲರೂ ಅವಳನ್ನು ಪ್ರೀತಿಯಿಂದ ಕಾಣ್ತಿದ್ರು. ಯಾರಿಗಾದರೂ ಬೇಸರವಾಯ್ತಂದ್ರೆ ಸರಿ, ಸೇತು ಎಂದು ಕೂಗುತ್ತಿದ್ದರೆ ಎಲ್ಲೇ ಇರಲಿ ನಗುತ್ತಾ ಸೇತು ಪ್ರತ್ಯಕ್ಷವಾಗುತ್ತಿದ್ದಳು. ಜರಿ ರುಮಾಲಿನ ರಾಯರ ಪರ್ಸು ಹೇಗೆ ಹೊಡೆದೆ ವಸಿ ತೋರಿಸು ಎಂದು ವಲ್ಲಿ ಕೇಳುತ್ತಿದ್ದಳು. ನಾನು ತೋರಿಸಲ್ಲ ಎಂದು ಸೇತು ರಾಗ ಎಳೆದಳು. ನನ್ನ ಒಪ್ಪೆಸರಲ್ಲಿ ಬಂದ ಹೋಳನ್ನೆಲ್ಲ ನಿನಗೆ ಕೊಡ್ತೀನಿ ಎಂದು ವಲ್ಲಿ ಲಂಚದಾಸೆ ತೋರಿಸಿದಳು. ನಿಜವಾಗಿ? ಸೇತು ಕತ್ತು ಕೊಂಕಿಸಿದಳು. ನಿಜವಾಗಿ ಕೊಡ್ತೀನಿ, ಕಳ್ಳಿನ ಮೇಲಾಣೆ. ಸರಿ ಹಂಗಾರೆ, ಇವಳೇ ರಾಯರು ಅಂತ ಇಟ್ಕೋ ಎಂದಳು ಸೇತು ನನ್ನ ಕಡೆ ಬೆರಳು ತೋರಿಸಿ. ಇನ್ನು ಅಲ್ಲಿಯೇ ಬಿದ್ದಿದ್ದ ಕಡ್ಡಿಯೊಂದನ್ನು ವಾಕಿಂಗ್ ಸ್ಟಿಕ್ಕಿನಂತೆ ಹಿಡಿದು ಬೀಸುತ್ತಾ ತಲೆ ತಗ್ಗಿಸಿ ಹೊರಟೆ. ಸೇತು ತನ್ನ ಜಡೆಯನ್ನು ಬಿಚ್ಚಿ ಕೂದಲನ್ನು ಮುಖದ ತುಂಬ ಫನವಿದುಕೊಂಡು ನೆಲದ ಮೇಲೆ ಏನೋ ಹುಡುಕುವವಳಂತೆ, ಅನ್ಯ ಮನಸ್ಸುಳ್ಳವಳಂತೆ ನನಗೆ ಎದುರಾಗಿ ಬಂದಳು. ಎತ್ತಲೋ ನೋಡುತ್ತಿರುವಂತೆ ಬರುತ್ತಾ ನನಗೆ ರಭಸದಿಂದ ಡಿಕ್ಕಿ ಹೊಡೆದಳು. ಅಬ್ಬಾ, ಚಿಕ್ಕ ಹುಡುಗಿಯಾದರೂ ಏನು ಬಲ! ನಾನು ತತ್ತರಿಸಿ ನಿಂತೆ. ಬೆಪ್ಪಾಗಿ ಸುತ್ತಲೂ ನೋಡಿದೆ. ಅಷ್ಟರಲ್ಲಿ ಸೇತು ನನ್ನನ್ನು ದಾಟಿ 6 ಮಾರು ದೂರ ಹೋಗಿದ್ದಳು. ಉಳಿದವರೆಲ್ಲ ನಕ್ಕರು. ನಿನ್ನ ಮಡಿಲು ನೋಡಿಕೋ, ವಲ್ಲಿ ಹೇಳಿದಳು. ಮನಿ ಪರ್ಸಿಗೆ ಬದಲಾಗಿ ನಾನು ಊಟದ ಅಲ್ಯೂಮಿನಿಯಂ ಬಟ್ಟಿಲನ್ನು ನನ್ನ ಮಡಿನಲ್ಲಿರಿಸಿಕೊಂಡಿದ್ದೆ. ಆದರೆ ಅದು ಮಾಯವಾಗಿತ್ತು. ಅದಾವ ಮಾಯದಲ್ಲೋ ಸೇತು ಬಟ್ಟಲನ್ನು ಎಗರಿಸಿದ್ದಳು. ಜೇಬು ಕತ್ತರಿಸುವ ವಿದ್ಯೆ ಹೇಳಿಕೊಟ್ಟಿದ್ದು ಯಾರು? ನಮ್ಮಣ್ಣ. ಅವನು ಹೀಗೆ ಜೇಬು ಕತ್ತರಿಸ್ತಾನೆ. ಆದರೆ ನನ್ನ ಹಾಗೆ ಒಂದು ಸಲವೂ ಸಿಕ್ಕಿಕೊಂಡಿಲ್ಲ. ನಿನ್ನ ಕೈ ಇನ್ನೂ ಪಳಗಬೇಕು. ಆದರೂ ಈ ವಯಸ್ಸಿಗೆ ತುಂಬ ಮುಂದೆ ಬಂದಿದ್ದೀಯೇ. ಸಾಲದು, 1000 ಗಟ್ಟಲೆ ಹಣನೂ ಲೂಟಿ ಮಾಡಿ ನಾನು ಆ ಹುಡುಗಿ ಹಾಗೆ ಶೋಕಿ ಮಾಡಿಕೊಂಡು ದಿನವೇ ನನಗೆ ಸಮಾಧಾನ. ಯಾವ ಹುಡುಗಿ? ಒಂದು ದಿನ ಮಾರುಕಟ್ಟೆಯಲ್ಲಿ ಹೋಗ್ತಿದ್ದೆ. ಗುಂಪು ಜನ ಜಾಸ್ತಿಯಾಗಿರುವ ಕಡೆಯೇ ನಾವು ಯಾರಿಗಾದರೂ ಡಿಕ್ಕಿ ಹೊಡೆಯೋದು. ಮುಖದ ಮೇಲೆ ಕೂದಲು ಯಾಕೆ ಹಾಕಿಕೋತೀಯ? ನಮ್ಮ ಗುರುತು ಯಾರಿಗೂ ಸಿಕ್ಕದಿರಲಿ ಅಂತ ಹಂಗೆ ಹಾಕ್ಕೋತೀನಿ. ಬಸ್ಸು ಹತ್ತುವ ಕಡೆ ತುಂಬ ಗಲಾಟೆ ಇತ್ತು. ನಾನು ಏನು ಅರಿಯದವಳಂತೆ ನಿಂತ್ಕೊಂಡೆ. ಅಲ್ಲೊಂದು ಹುಡುಗಿ ತುಂಬ ಶೋಕಿ ಮಾಡ್ಕೊಂಡು ನಿಂತಿತ್ತು. ಜರತಾರಿ ಸೀರೆ, ಸಿಲ್ಕಿನ ರೌಕೆ, ಕೈ ತುಂಬ ಬಳೆ, ಗಡಿಯಾರ, ಸರ ಹಾಕ್ಕೊಂಡು ಪೌಡರ್ ಹಚ್ಕೊಂಡು ಬಲೆ ದಿಮಾಕಿನ ಮೇಲೆ ನಿಂತಿದ್ಲು. ಅವಳ ಕೈಲಿ ಒಂದು ಶೋಕಿ ಚೀಲ ಇತ್ತು. ಇವಳು ಇಷ್ಟೊಂದು ದಿಮಾಕಿನ ಮೇಘವಳೆ, ಅದರ ತುಂಬ ಕಾಸಿರಬಹುದಂತ ಹೋಗಿ ಡ್ಯಾಶ್ ಹೊಡೆದು ಚೀಲ ಕಸಿದ್ಕೊಂಡು ಪರಾರಿಯಾದೆ. ಆ ಹುಡುಗಿ ಓ ಅಂತ ಕೂಕ್ಕೊಂಡ್ಳು. ಆದರೆ ನಾನು ಸಿಗ್ತೀನಾ? ಅಲ್ಲಲ್ಲಿ ನುಸುಳಿ ಗಲ್ಲಿ ಸೇರಿಕೊಂಡು ಚೀಲ ಬಿಚ್ಚಿದೆ. ಆದರೆ ಅಲ್ಲೇನಿದೆ ಮಣ್ಣು. ಚೀಲನ ಅಲ್ಲೇ ಬಿಸಾಕಿ ಹೋದೆ. ಆದರೆ ನನಗೂ ಒಂದಿನ ಆ ಹುಡುಗಿ ಹಾಗೆ ಅಲಂಕಾರ ಮಾಡಿಕೊಂಡು ತಿರುಗೋಕೆ ಆಸೆ. ಆ ಹುಡುಗಿ ಭಾರಿ ವೈನಿಯಾಗಿದ್ಲು. ಆದರೂ ಹಿಂಗೆ ಜೇಬು ಕತ್ತರಿಸೋದು ತಪ್ಪಲ್ವಲ್ಲಿ? ಸೇತುವೆಗೆ ಬುದ್ಧಿವಾದ ಹೇಳಲು ಯತ್ನಿಸಿದ್ಲು. ಹಾಂ, ನೀನು ಕದ್ದು ಕಳ್ಳಿಳಿಸ್ತೀಯಲ್ಲ, ಅದು ಸರಿಯೇ? ಸೇತು ಮಾತಿನಲ್ಲಿ ಯಾರಿಗೂ ಸೋಲುವಂತಿರಲಿಲ್ಲ.
ಅಲ್ಲೇ ಹುಡುಗಿ ಕಾಡಿನಾಗಿರೋ ಈಚಲು ಮರದ ಕಳ್ಳು ನಾವು ಇಳಿಸಿ ಕುಡಿಯೋಕೆ ಯಾರ್ದೇನು ಅಪ್ಪಣೆ? ಕಾಡಿನಲ್ಲಿರೋ ಈಚಲು ಮರಗಳನ್ನು ಸರ್ಕಾರದವರು ನೆಟ್ಟವರಾ? ನೀರು ಹಾಕಿದಾರಾ? ಅದ್ರ ಪಾಡಿಗೆ ಅದು ಹುಟ್ಕೊಂಡಿದೆ. ಭಗವಂತ ಸುರಿಸಿದ ಮಳೆ ನೀರನ್ನು ಅದು ಕಳ್ಳು ಮಾಡ್ತದೆ. ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಆಗಬೇಕಾ? ನಾನು ಕಳ್ಳು ಇಳಿಸೋಕೆ, ನೀನು ಜೇಬರು ಕತ್ತರಿಸೋಕು ವ್ಯತ್ಯಾಸವಿದೆ. ಏನು ವ್ಯತ್ಯಾಸ? ಈಚಿಲ್ ಗಿಡ ಜನರ ಹಾಗೆ ವ್ಯಥೆ ಪಡ್ತದಾ? ನನ್ನ ಕಳ್ಳು ಇಳಿಸ್ಕೊಂಡ್ರಂತೂ. ಆದರೆ ನೀನು ಜೇಬು ಕತ್ತರಿಸಿದ್ರೆ ಜನ ವ್ಯಥೆ ಬಾಧೆ ನಾವು ಕಷ್ಟಪಟ್ಟು ಸಂಪಾದಿಸಿದನ್ನು ಎಗರಿಸಿದ್ದಾರಲ್ಲಂತ. ಜೇಬು ಕತ್ತರಿಸೋದೇ ನನ್ನ ಕಸುಬು. ಆ ಹಣದಲ್ಲಿ ಒಂದು ಮಹಡಿ ಮನೆ ಕಟ್ಸೋಣ ಅಂತ ಆಸೆ ಇದೆ ನನಗೆ. ನಾನು ಎಲ್ಲ ಹುಡುಗಿ ಎಂದುಕೊಂಡೆ. ನಮಗೆ ಜೈಲಿನಲ್ಲಿ ಹೆಚ್ಚು ಕೆಲಸವಿರಲಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಗಂಜಿ ಕುಡಿದು ತೋಟದ ಕೆಲಸ ಮುಗಿಸಿದ್ವು. ಮಧ್ಯಾಹ್ನ 12 ಗಂಟೆಯ ಹೊತ್ತಿಗೆ ಪೊಲೀಸ್ನವರು ಹಿಟ್ಟು ಹುಳಿಯ ಬಕೀಟುಗಳನ್ನೆತ್ಕೊಂಡು ಬರ್ತಿದ್ರು. ನಾವು ಸಾಲಾಗಿ ಅಲ್ಯೂಮಿನಿಯಂ ತಟ್ಟೆ ಬಟ್ಟಲನ್ನು ತೆಗೆದುಕೊಂಡು ನಿಲ್ತಿದ್ವು. ಅಚ್ಚಿನಲ್ಲಿ ಹಾಕಿ ತೆಗೆತಿದ್ದಂಥ ಹಿಟ್ಟಿನ ಮುದ್ದೆಯನ್ನು ಹುಳಿಯನ್ನು ನಮ್ಮ ತಟ್ಟೆ ಬಟ್ಟಲಿಗೆ ಹಾಕಿಸಿಕೊಂಡು ನಾವು ಹಿಂತಿರುಗುತ್ತಿದ್ದೆವು. ಅಪಾದನೆ ಇನ್ನೂ ರುಜುವಾತಾಗದೆ ಕೋರ್ಟಿನಲ್ಲಿ ಕೇಸು ನಡೆಯುತ್ತಿರುವ ಕೈದಿಗಳಿಗೆ ಹೆಚ್ಚಿನ ತೂಕದ ಹಿಟ್ಟಿನ ಮುದ್ದೆಯನ್ನು ಕೊಡುತ್ತಿದ್ದರು. ಇದ್ರ ಜೊತೆಗೆ ಒಂದು ಬಟ್ಲು ನೀರು ಮಜ್ಜಿಗೆ ಸಿಗ್ತಿತ್ತು. ನಾವು ಊಟ ಮುಗಿಸಿ ಬ್ಯಾರಿಕೇಡ್ಸ್ನಲ್ಲಿ ಕೂತ್ಕೊಳ್ತಿದ್ವು. ಸಾಧಾರಣವಾಗಿ ಮಧ್ಯಾಹ್ನದ ಹೊತ್ತು ನಿದ್ದೆ ಬರ್ತಿರಲಿಲ್ಲ. ಬಂಧನ ನನಗೆ 2 ದಿನಕ್ಕೆ ಬೇಸರನ್ನುಂಟು ಮಾಡಿತ್ತು. ನಾನು ಹೆಚ್ಚು ಸಮಯ ನನ್ನ ತಾಯಿ, ತಂದೆ, ತಂಗಿ, ಮೂರ್ತಿ ಇವರುಗಳ ವಿಷಯವನ್ನು ಯೋಚಿಸುತ್ತಿದ್ದೆ. ಶಿವಸ್ವಾಮಿಯ ನೆನಪು ಬಂದಾಗ ನನ್ನ ಸರ್ವಾಂಗವು ಕೋಪ, ದ್ವೇಷದಿಂದ ನಡುಗುತ್ತಿತ್ತು. ಅವನಂತಹ ಏಡಿ ಎಂದು ನಾನು ತಿಳಿದಿರಲಿಲ್ಲ. ಅವನ ಚಲುವಾದ ಮುಖ, ಗುಂಗುರು ಕೂದಲು, ಗೌರವರ್ಣ, ಜೀನಿನಂತಹ ಮಾತುಗಳಿಗೆ ಮರುಳಾಗಿ ನಾನವನಿಗೆ ನನ್ನ ತನು ಮನವನ್ನೇ ಭರ್ತಿಸಿದ್ದೆ. ಆದರೂ ನಾನು ದುಡುಕಿದೆ, ತಪ್ಪು ಮಾಡಿದೆ ಎಂದು ಎನ್ನಿಸುತ್ತಿತ್ತು. ಎಷ್ಟಾಗಲಿ ಶಿವಸ್ವಾಮಿ ಗಂಡು ಜಾತಿಗೆ ಸೇರಿದವನು. ನಾನವನನ್ನು ನಂಬಬಾರದಾಗಿತ್ತು. ಆದರೂ ಒಳ್ಳೆಯ ಮಾತುಗಳನ್ನೇ ಕೇಳದಿದ್ದ ನಾನು ಶಿವಸ್ವಾಮಿ ನನ್ನನ್ನು ಚಂದ್ರಮುಖಿ ಎಂದಾಗ, ಪ್ರೇಮದ ಅರ್ಥವಿಲ್ಲದೆ ಹುಚ್ಚು ಮಾತುಗಳನ್ನು ನನ್ನ ಕಿವಿಯಲ್ಲಿ ಉಸುರಿದಾಗ, ವಿರಹದಿಂದ ತಪ್ತಳಾಗಿದ್ದ ನನ್ನನ್ನು ಸೆಳೆದಪ್ಪಿಕೊಂಡಾಗ ನಾನು ಭೂತ, ಭವಿಷ್ಯ, ವರ್ತಮಾನ ಎಲ್ಲವನ್ನು ಮರೆತು ಅವನ ತೋಳೊಂದೇ ಶಾಶ್ವತವೆಂದು ಭಾವಿಸಿದ್ದೆ. ಇನ್ನೂ ಅವರು ಏನು ಯೋಚನೆ ಮಾಡ್ತಾರೆ ಶಿವಮೂರ್ತಿಯವ್ರ ಬಗ್ಗೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ.